ಎಂತ ಮಾತಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಟ್ವಿಸ್ಟ್ ಏನಾದರೂ ಅದನ್ನಿಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥಿಯೇಟರ್ ನೋಡೋಕೆ ನಮಗೆ ಗೊತ್ತಾಗಿರೋದು ನಾನು ಇವತ್ತು ಕಾಂತಾರ ಮೂವಿಗೆ ಬಂದಿದ್ದೇನೆ. ಫಸ್ಟ್ ಡೇನೇ ಬಂದಿದ್ದೇನೆ ಮೂವಿ ನೋಡಲಿಕ್ಕೆ. ಹೇಗಿದೆ ನಾನು ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತೇನೆ, ಹೇಗಿತ್ತು ಆ್ಯಂಡ್ ಅವ್ರದ್ದು ಆ್ಯಕ್ಟಿಂಗ್ ಹೇಗಿತ್ತು ಎಲ್ಲ ಸಹ ನಾನು ರಿವ್ಯೂ ಕೊಡ್ತೇನೆ. ಸೊ ಎಕ್ಸೈಟೆಡ್. ಕಾಂತಾರ ಫಸ್ಟ್ ಡೇನೇ ನೋಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ವಿ, ಬಟ್ ಕಷ್ಟದಲ್ಲೇ ಟಿಕೆಟ್ ಸಹ ಸಿಕ್ಕಿತ್ತು. ಟಿಕೆಟ್ ಸಿಕ್ಕಿದ್ದು ಪುಣ್ಯ ಅಂತಲೇ ಹೇಳ್ಬೋದು. ಎಲ್ಲಿ ಸಹ ಟಿಕೆಟೇ ಇಲ್ಲ, ಎಲ್ಲ ಕಡೆ ಸಹ ಬುಕ್ಕಿಂಗ್ ಆಗಿ ಹೋಗಿದೆ. ನಾವೇ ಬೇಗ ಬಂದ್ವಿ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಜನ ಸಾಗರ ಆಗಿದೆ. ಇನ್ನೊಂದು ಗಮ್ಮತ್ ಏನಂದರೆ ಎಲ್ಲಕ್ಕಿಂತ ಬೇಗ ನಾನೇ ಓಡಿಕೊಂಡು ಬಂದೆ. ನೋಡ್ತಾ ಇದ್ದಾಗೆ ಜನ ಬರ್ತಾನೆ ಇದ್ದಾರೆ. ಒಂದು ಸೀಟ್ ಸಮೇತ ಉಳಿಲಿಲ್ಲ, ಎಲ್ಲ ಸಹ ಫುಲ್ ಆಗಿತ್ತು. ವಿಜಯಂದ್ರ ಈಗಷ್ಟೇ ಫಸ್ಟ್ ಹಾಫ್ ನೋಡಿ ಬಂದೆ. ಕ್ರೇಜಿ, ಸೀರಿಯಸ್ಲಿ ನಾನು ಹಾನೆಸ್ಟಾಗಿ ರಿವ್ಯೂ ಕೊಡ್ತಿದ್ದೇನೆ. ಸೂಪರ್ ಇತ್ತು. ಆ್ಯಂಡ್ ಅದು ಸ್ಟಾರ್ಟಿಂಗ್ ಒಂದು ಸೀನ್ ಇತ್ತು, ಅದರಲ್ಲಿ ಯಾವ್ದು ಗೊತ್ತಾ, ರಥದ್ದು ಸೀನ್ ಇತ್ತಲ್ಲ, ಅದಂತೂ ತುಂಬ ಕ್ರೇಜಿ ಇತ್ತು. ಆ್ಯಂಡ್ ಫಸ್ಟ್ ಹಾಫ್ ತನಕ ನನಗೆ ತುಂಬ ಇಷ್ಟ ಆಯಿತು. ಇವಾಗ ಇದರ ನಂತರ ಏನಿದೆ ಅಂತ ನೋಡಿ ಹೇಳ್ತೇನೆ. ಈ ಥರ ಇರ್ತದಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಸೆಕೆಂಡ್ ಹಾಫ್ ಯಾವಾಗ ಸ್ಟಾರ್ಟ್ ಆಗ್ತದಂತ ಕಾಯ್ತಿದ್ದೆ ನಾನು. ಸುಮಾರು ಟ್ವಿಸ್ಟ್ ಎಲ್ಲ ನೋಡಿ ಪುನಃ ಏನಾರು ಉಂಟಾ ಅಂತ ವೇಟ್ ಮಾಡ್ತಿದ್ದೆ. ಆಯ್ತು, ಹೌದಾ? ಅಲ್ಲ, ಟ್ವಿಸ್ಟ್ ಏನಾದ್ರು ಇರ್ಬೋದಾ? ನಿಲ್ಲಿ. ಹಾಂ, ಮುಗೀತು. ಮೈ ಗಾಡ್, ಈಗಷ್ಟೇ ನೋಡ್ಕೊಂಬಂದೆ ಸೆಕೆಂಡ್ ಹಾಫ್. 1 ಮಿನಿಟ್ ಸಹ ಯಾರು ಕಿರ್ಚೋದಾಗಲಿ ಅದೆಲ್ಲ ಎಂತೆಲ್ಲ, ಎಲ್ಲರೂ ಇಡೀ ಥಿಯೇಟರ್ ಸೈಲೆಂಟ್ ಆಗಿ ಹೋಗಿತ್ತು. ಆ ರಿಷಬ್ ಶೆಟ್ಟಿದ ಆ್ಯಕ್ಟಿಂಗ್ ಆಗಲಿ, ಹೀರೋಯಿನ್ ಆ್ಯಕ್ಟಿಂಗ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಎವ್ರಿಥಿಂಗ್ ನೆಕ್ಸ್ಟ್ ಲೆವೆಲ್. ಇನ್ನೊಂದೇನು ಮೇಯ್ನಾಗಿ ಏನು ಹೇಳೋದು ಗೊತ್ತಾ, ಕಾಂತಾರ 2 ಅದಕ್ಕಿಂತ ಇದೆಯಲ್ಲ 5 ಪಟ್ಟು ಮೇಲೆ ಇದೆ, ಆಯಿತಾ? ನಾನು ಫಸ್ಟಿಗೆ ಅಂದ್ಕೊಂಡು ಬಂದೆ, ಓಕೆ ಇದು ಪಾರ್ಟ್ 2 ಆಗಿರಲಿಕ್ಕಿಲ್ಲ, ಪಾರ್ಟ್ 1 ಅಂತ. ಇಲ್ಲ, ನಾನು ಅಂದ್ಕೊಂಡದ್ದು ತಪ್ಪು. ಬಟ್ ಇದು ನೆಕ್ಸ್ಟ್ ಲೆವೆಲ್ ಉಂಟಲ್ಲ. ಒಂದು ಮಿನಿಟ್ ಸಹ ನಮಗೆ ಓಕೆ ಬೋರ್ ಆಗ್ತುಂಟು ಹಾಗೆ ಅಂದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. BGM ಅಂತೂ ಎಂತ ಮಾತಾಡ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಬಟ್ ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನೆಲ್ಲ ನೋಡೋಗುಂಟಲ್ಲ, ಕಾಂತಾರ 2 ಅಲ್ಲಾದ್ರೆ ಕ್ಲೈಮ್ಯಾಕ್ಸಿಗೆ ಫುಲ್ ಗೂಸ್ ಬಂಪ್ಸ್ ಬಂದಿತ್ತಲ್ಲ. ಬಟ್ ಇದು ಹೇಗೆ ಗೊತ್ತಾ, ಪಾರ್ಟ್ 2 ಅಲ್ಲ, ಇಂಟರ್ವಲ್ ನಂತರ ಇದೆ ಅಲ್ಲ, ಮುಗಿಯುವ ತನಕ ಗೂಸ್ ಬಂಪ್ಸೇ. ಓಕೆ, ಸಿಂಗಲ್ ಮಿನಿಟ್ಸ್ ವೇಸ್ಟ್ ಆಗಲಿ, ಫುಲ್ ಟು ಫುಲ್ ಗೂಸ್ ಬಂಪ್ಸ್. ಎಂಡಿಂಗಲ್ಲಂತೂ ಫುಲ್ ನನಗೆ ಐಸಲ್ಲ ಟಿಯರ್ ಬಂತಾಯಿತು. ಒಂದು ನಿಮಗೆ ಗ್ಯಾರಂಟಿ ಕೊಡ್ತೇನೆ ಆಯಿತಾ, ಮೂವಿ ಸ್ಟಾರ್ಟ್ ಆದರಿಂದ ಎಂಡ್ ಆಗೋ ತನಕ ಆಚೆ ಈಚೆ ತಿರುಗಲಿಕ್ಕೆ ನಿಮಗೆ ಟೈಮ್ ಸಿಕ್ಕಲ್ಲ, ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಮನೇಲಿ OTTಯಲ್ಲಿ ಬರ್ತಿದೆ, TVಯಲ್ಲಿ ಬರ್ತದೆ ಅಂತ ವೆಯ್ಟ್ ಮಾಡಬೇಡಿ. ಇದು ಮೂವಿ ಉಂಟಲ್ಲ, ಥಿಯೇಟರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.